ಹಲೋ ಗಾಯ್ಸ್, ಇವತ್ತಿಗೆ ಗೈಸ್ ನಾನೇನೋ ಆರ್ಡರ್ ಮಾಡಿದ್ದೆ. ನಂಗೆ ಇದು ವಾಲೆ ತುಂಬಾ ಅನಿಸ್ತಿದೆ, ನಂಗೆ ಬೇಡಮ್ಮ. ಇಲ್ಲಿ ನೋಡಿ ಗಾಯ್ಸ್, ಸ್ಟಾಪ್ ಇಟ್ ಯಾ ಯು ಸ್ಟಾಪ್ ಇಟ್ ಒಂದು ನಿಮಿಷ. ಇಲ್ಲಿ ನೋಡಿ ಗಾಯ್ಸ್, ಅವಳದು ಡ್ರೆಸ್ ಗೈಸ್, ಅವಳದು ಫುಲ್ಲು ಮೇಕಪ್ ಆದ್ಮೇಲೆ ತೋರಿಸ್ತೀನಿ ಗಾಯ್ಸ್. ನನ್ನ ಬ್ಯಾಗ್ ಎಲ್ಲಮ್ಮ ಇಲ್ಲೇ ಇದೆಯಲ್ಲಮ್ಮ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭವಿಷ್ಯಂದು ಕಾಲೇಜ್ನಲ್ಲಿ ಏನೇನೇನೋ ಇದೆಯಂತೆ. ಅಂದ್ರೆ ಇವತ್ತೇನೋ ರೆಡಿನೇ ಆಗಿಲ್ಲ ನಾನು. ಭವಿಷ್ಯ ಸುಮಾರಾಗಿ ರೆಡಿ ಆಗಿದ್ದಾಳೆ. ಇವತ್ತಿಗೆ ಗೈಸ್ ನಾನೇನೋ ಆರ್ಡರ್ ಮಾಡಿದ್ದೆ, ಇವತ್ತು ಹಾಕೊಳ್ಳೋಣ ಅಂತ. ಬಟ್ ಅಂದ್ರೆ ಅದು 2ನೇ ತಾರೀಕು ಬರ್ತಿದೆ, ಸೊ ಅದನ್ನೇನು ಮಾಡಕ್ಕಾಗಲ್ಲ. ಇದಕ್ಕೆ ಸ್ಕರ್ಟ್ ಹಾಕೋಬೇಕಾಗಿತ್ತೇನೋ ಅಲ್ಲ. ಈ ಟಾಪು ಅಲ್ಲ, ಅದು ಯಾವ್ದೋ ಬೇರೆ ಟಾಪ್ ಅನ್ಕೊಂಡಿದ್ದೆ. ಬಟ್ ಆದ್ರೆ ಅದು ಆಗಲಿಲ್ಲ, ಅದಕ್ಕೋಸ್ಕರ ಚೇಂಜ್ ಮಾಡಿಕೊಂಡು ಡ್ರೆಸ್ಸು ಇದು ಹಾಕೊಂಡು ಹೋಗ್ತಾ ಇದ್ದಾಳೆ. ಇವತ್ತು ಏನಿದೆ ಅವ್ರ ಕಾಲೇಜ್ನಲ್ಲಿ ಅಂತ ಅಂದರೆ ಡ್ರೆಸ್ ಅಪ್ ಡೇ. ಓ ಡಿಸ್ಕೋ, ಡಿ ಜೆ ನೈಟ್ ಇದೆ. ಡಿ ಜೆ ನೈಟ್ ಇದೆ ಗೈಸ್. ಸಂಜೆ ತನಕ ಇರುತ್ತೆ ಅಷ್ಟೇ, ನೈಟೆಲ್ಲ ಏನಿರೋದಿಲ್ಲ. 6:30 ತನಕ. ಅಲ್ಲಿ ಸಾಕ್ಸು ಇದು ಇಲ್ಲೇ ಇದೆ ಅಲ್ಲ, ನೀನು ರೂಮ್ನಲ್ಲಿ ಉಯ್ಯಾಲೆ ಮೇಲಿದೆ, ಇದೆ ಎತ್ಕೋತೀಯಾ? ಸರಿ. ಸೊ ಇವಾಗ ಹೋಗಿ ಸುಕನ್ಯಾ ಅವ್ರ ಮನೆಯಲ್ಲಿ ಒಂದು ಡ್ರೆಸ್ ಕೊಟ್ಟಿದ್ವಿ, ಅದನ್ನು ತೊಗೊಂಡು ಹಾಗೆ ಕಾಲೇಜ್ಗೆ ಹೋಗಬೇಕು ಗೈಸ್. ಭವಿಷ್ಯನ ಕಾಲೇಜಿಗೆ ಬಿಟ್ಬಿಟ್ಟು ನಾನು ಮನೆಗೆ ಬರ್ತೀನಿ. ನಂಗೆ ಇದು ವಾಲೆ ತುಂಬಾ ಅನಿಸ್ತಿದೆ, ನಂಗೆ ಬೇಡಮ್ಮ. ಬರೀ ಕಿವಿನಲ್ಲಿ ಹೋಗ್ತೀಯಾ? ನನಗೆ ವಾಲೆನೇ ಬೇಡ ಗೈಸ್. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ ಗೈಸ್. ಆ್ಯಂಡ್ ಭವಿಷ್ಯಂಗೆ ಊಟ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಅವಳದು ಊಟ ದಹಿ ಪುರಿ, ಅಂದರೆ ಆಲೂ ದಹಿ, ಇದು ಸ್ವೀಟ್ ಪೊಟ್ಯಾಟೊ ಇಂದ ಮಾಡಿರೋದು. ತೋರಿಸ್ತೀನಿ ತಾಳಿ. ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ, ಬಟ್ ತೋರಿಸೋಣ ಅಂತ ಹೇಳ್ಬಿಟ್ಟು ತಿರ್ಗಾ ತೆಗೆದಿದ್ದೀನಿ. ಇಲ್ಲಿ ನೋಡಿ ಗೈಸ್, ಫುಲ್ಲು ಕೆಳಗಡೆ ಲೇಯರಲ್ಲಿ ಸ್ವೀಟ್ ಪೊಟ್ಯಾಟೊ ಇದೆ. ಅದಾದಮೇಲೆ ಕ್ಯಾರೆಟ್ ಹಾಕಿದ್ದೀನಿ, ಆ್ಯಂಡ್ ಆನಿಯನ್, ಟೊಮ್ಯಾಟೊ, ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಿರೋ ಅಂಥದ್ದು, ಕೊತ್ತಂಬರಿ. ಇದಕ್ಕೆ ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ, ಬಿಕಾಸ್ ಇಲ್ಲಿ ನಮ್ಮದು ಗ್ರೀನ್ ಚಟ್ನಿ ಇದೆ. ಆ್ಯಂಡ್ ಸ್ವೀಟ್ ಅಂದರೆ ಸಕ್ಕರೆ ಹಾಕಿರೋ ಅಂಥ ಮೊಸರು. ಆ್ಯಂಡ್ ಇದು ಮನೆಯಲ್ಲೇ ನಾನು ಚೌ ಥರ ಇರಲಿ ಅಂತ ಹೇಳಿಬಿಟ್ಟು ಅವಲಕ್ಕಿನ ಫ್ರೈ ಮಾಡಿದೆ, ಉಪ್ಪು ಖಾರ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ ಅಷ್ಟೇ ಗೈಸ್. ಇದೆ ಅವಳದು ಇವತ್ತು ಊಟ. ಅವಳು ಇಷ್ಟೂ ತಿನ್ನೋಕ್ಕಾಗೋದಿಲ್ಲ, ಅವ್ರ ಫ್ರೆಂಡ್ಸು ಇರ್ತಾರಲ್ಲ, ಸೊ ಶೇರ್ ಮಾಡಿಕೊಂಡು ತಿಂತಾಳೆ. ಆ್ಯಂಡ್ ಅವಳು ಬೆಳಗ್ಗೆನೇ ಹೇಳಿದ್ಲು ನನಗಿದೇ ಬೇಕು ಅಂತ ಹೇಳಿಬಿಟ್ಟು, ಅದಕ್ಕೆ ಮಾಡಿದ್ದು ಗೈಸ್. ಇಲ್ಲ ಅಂದರೆ ಮಾಡ್ತಾ ಇರಲಿಲ್ಲ ಇಷ್ಟೊಂದು. ಬೆಳಗ್ಗೆ ಹೇಳಿ ಅವ್ರ ಅಪ್ಪಂಗೆ ಕಾಲ್ ಮಾಡಿಸಿ ಸ್ವೀಟ್ ಪೊಟ್ಯಾಟೊ ತರಲೇಬೇಕು ಅಂತ ಹೇಳಿಬಿಟ್ಟು ತರಿಸಿದ್ದು ಅವ್ರ ಅಪ್ಪನ ಕೈ. ಅಲ್ವೇನ್ರಿ? ಅದೇ ಪ್ರೆಸ್ ಮಾಡಿ ಬೇರೆ ಹೇಳಿದ್ದು ಸ್ವೀಟ್ ಪೊಟ್ಯಾಟೊ ಅದಕ್ಕೆ ಫಸ್ಟ್ ತೊಗೊಂಡೋಣಪ್ಪ, ಏನು ಅಷ್ಟೊಂದು ಪ್ರೆಸ್ ಮಾಡಿ ಹೇಳ್ತಾರಲ್ಲ. ನೀವು ತಿಂತೀರಾ? ಬರೀ ನೀವು ಸ್ವೀಟ್ ಪೊಟ್ಯಾಟೊ ಹಂಗೆ ತಿಂತೀರಾ? ಬರೀ ಸ್ವೀಟ್ ಪೊಟ್ಯಾಟೊ ತಿಂತೀರಾ? ನಾವು ಸ್ವಲ್ಪ ಹೆಲ್ದಿ, ಸ್ವಲ್ಪ ಹೆಲ್ದಿ ವರ್ಷನ್ ನಾವು ತಿನ್ನೋದು ನಾವಿಬ್ರು. ಭವಿಷ್ಯ ಒಂದು ಸ್ವಲ್ಪ ಆ್ಯಡೆಡ್ ಆಗಿರುತ್ತೆ ಫ್ರೈಡ್ ಥಿಂಗ್ಸು. ಋಣಾನು ಬಂದ ಗೈಸ್. ನಂದು ಅಡುಗೆ ಮಾಡಿದಾಗ ಅದೇನೋ ಎಲ್ಲರಿಗೂ ಸಿಕ್ಕಲ್ಲ, ಬಟ್ ನಮ್ಮ ಯಜಮಾನ್ರಿಗೆ ಭವಿಷ್ಯಂಗೆ ಕೆಲವೊಮ್ಮೆ ಸಿಗುತ್ತೆ ಅಷ್ಟೇ, ಅವಳಿಗೆ ಜಾಸ್ತಿ ಸಿಗಲ್ಲ. ಏನು ಒಂದ್ಸರಿ ಹೇಳಿದ್ದಾಳೇನೋ ಅಷ್ಟೇ, ಬಟ್ ನಮ್ಮ ಯಜಮಾನ್ರಿಗಂತೂ ಸಿಗುತ್ತೆ. ಅಂದರೆ ನಾನು ಅಡುಗೆ ಮಾಡಿ ಅವ್ರಿಗೆ ಊಟ ಮಾಡಿಸ್ತಾನೇ ಇರ್ತೀನಿ ಅಂತ. ಅಷ್ಟೇ ಗೈಸ್. ನಮ್ಗೆ ಇವಾಗ ಪಾಲಕ್ ಪೊಂಗಲ್ ಮಾಡಬೇಕು. ಭವಿಷ್ಯ ಆಮೇಲೆ ಕಾಲ್ ಮಾಡಿಬಿಟ್ಟು ಚೆನ್ನಾಗಿತ್ತಮ್ಮ ಅಂತ ಹೇಳ್ತಾಳೆ ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಸಂಜೆ ಆಗಿದೆ, ನಾನು ಮಧ್ಯಾಹ್ನ ಎಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಭವಿಷ್ಯನ ಕಾಲೇಜಿಗೆ ಬಂದಿದ್ದೀನಿ. ಅವಳು ಬರೋದಕ್ಕೆ ಒಂದು
1 ಮಿನಿಟ್ ಬಂದೆ ತಾಳು ಅಂತ ಹೇಳಿದ್ಲು. ಆ್ಯಂಡ್ ನೋಡಿ ಬೆಳಗ್ಗೆ ಅವಳು ಸಮ್ಮರ್ ವೈಬ್ ಇದೆ ಅಂತ ಡ್ರೆಸ್ ಹಾಕ್ಕೊಂಡೋದ್ಲಲ್ಲ ಬ್ಲೂ ಕಲರ್. ಸೊ ಅದಕ್ಕೋಸ್ಕರನೇ ಏನೇನೋ ಮಾಡಿ ಅಲಂಕಾರ ಮಾಡಿ ರೆಡಿ ಮಾಡಿದ್ದಾರೆ, ತೋರಿಸ್ತೀನಿ ತಾಳು. ಆ್ಯಂಡ್ ಆ ಕಡೆ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು ಬೆಳಗ್ಗೆ. ನಮ್ಮ ಯಜಮಾನ್ರು ಬಂದು ನೋಡಿದ್ದಾರೆ ಲಂಚ್ ಕೊಡೋ ಟೈಮ್ಗೆ. ಬಟ್ ನಾನು ಬರೋ ಅಷ್ಟರಲ್ಲಿ ಕತ್ಲೆ ಆಗೋಗುತ್ತಲ್ಲ, ಸೊ ಏನು ನೋಡೋಕ್ಕಾಗಲ್ಲ. ಭವಿಷ್ಯ ಬರ್ತಾ ಇದ್ದಾಳೆ. ಏನು ಮೇಡಮ್ ಚೆನ್ನಾಗಿತ್ತ ಇವತ್ತು? ಈ ಟಾಸ್ ಚೆನ್ನಾಗೋಗ್ಬಿಟ್ಟಿದ್ಯಾ? ಸ್ಟಾಪ್ ಮಾಡು. ನಮ್ಮ ಯಜಮಾನ್ರು ಬಂದಿದ್ದಾರೆ. ಅವ್ರಿಗೆ ಇದು ಸ್ಪ್ರೇ ಹೊಡಿತಾರಲ್ಲ ಗಾಡಿಗೆ, ಚೈನ್ಗೆ, ಅದನ್ನು ತಂದ್ಕೊಡು ಕೆಳಗೆ ಅಂತ ಹೇಳಿದ್ರು. ಜೂಮಲ್ಲಿ ಬಂದಿದ್ದಾರೆ ಆಯಿತು. ಯಾಕೆ ಒಳಗೆ ಬರಲ್ವಾ? ಖಾಲಿ ಆಗೋಗಿದೆ. ನಾನು ತೊಗೊಂಡೋಗ್ಲಾ ಇದು? ಕೊಡಿ. ಯಜಮಾನ್ರು ಹಾಲು ಹಾಲು ಮೊಸರು ತಂದಿದ್ದಾರೆ, ದ್ರಾಕ್ಷಿ ತಂದಿದ್ದಾರೆ. ಗೈಸ್ ನೋಡಿ ಯಾರ್ಯಾರು ಫೋನ್ ಮಾಡಿ. ಸ್ಟಾಪ್ ಇಟ್ ಯಾ. ಯು ಸ್ಟಾಪ್ ಇಟ್ 1 ನಿಮಿಷ. ಸ್ಟಾಪ್ ಇಟ್ ಯಾ. ಯು ಸ್ಟಾಪ್ ಇಟ್ 1 ನಿಮಿಷ. ಇಲ್ಲಿ ನೋಡಿ ಗೈಸ್, ಅಕ್ಕ ತಂಗಿ ಎಲ್ಲ ಮಾತಾಡ್ತಾ ಇದ್ದಾರೆ. ಎಸ್ ಹಾಕಲ್ಲ. The next day. ಗೈಸ್ ನಿನ್ನೆ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆನೇ ಆಗೋಗ್ಬಿಟ್ಟಿದೆ ಗೈಸ್. ಆ್ಯಂಡ್ ಇವತ್ತು ಭವಿಷ್ಯಂದು ಕಾಲೇಜ್ನಲ್ಲಿ ಅಗೇನ್ ಇವತ್ತು ಕೂಡ ಏನೋ ಒಂದು ಸ್ಪೆಷಲ್ ಡೇ ಇದೆ. ಸಮ್ ಪ್ಯಾಟರ್ನ್ ರಿಲೇಟೆಡ್ ಹಾಕ್ಕೊಂಡು ಹೋಗ್ಬೇಕಂತೆ. ಸೊ ಇದು ಡ್ರೆಸ್ ರೆಡಿ ಇದೆ, ತೋರಿಸ್ತೀನಿ ತಾಳಿ. ಸೊ ಇದು ಅವಳದು ಡ್ರೆಸ್ ಆ್ಯಂಡ್ ದಿಸ್ ಇಸ್ ಪ್ಯಾಟರ್ನ್ ಸ್ಟೈಲಲ್ಲಿ ಇರಬೇಕು. ಆ್ಯಂಡ್ ಇದು ಬಂದುಬಿಟ್ಟು ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಕ್ರಾಸ್ ಇದೆ ಕಟ್ಟಿಂಗು. ಸೊ ಹಿಂಗಿದೆ ಗೈಸ್. ಇವಾಗ ಅವಳು ಹಾಕ್ಕೊಂಡು ತೋರಿಸ್ತಾಳೆ, ಹೆಂಗೆ ಕಾಣಿಸ್ತಾಳೆ ಅಂತ ನೋಡಬೇಕು. ಫುಲ್ಲು ಅವಳು ಮೇಕಪ್ ಮಾಡ್ಕೋತಾ ಇದ್ದಾಳೆ. ದಟ್ ಈಸ್ ಆಲ್ಸೋ ಪ್ಯಾಟರ್ನ್ ರಿಲೇಟೆಡ್ ಮೇಕಪ್. ಈಗ ಸದ್ಯಕ್ಕೆ ಅವಳು ಕಣ್ಣತ್ರ ನೋಡಿ ಪ್ಯಾಟರ್ನ್ ಡ್ರಾ ಮಾಡ್ಕೊಂಡಿದ್ದಾಳೆ. ಒಂದೇ ಆರೋನಾ ಡ್ರಾ ಮಾಡ್ಕೊಳ್ಳೋದು ಅಥವಾ ಇನ್ನೂ ಮಾಡ್ಕೋತೀಯಾ? ಏನೋ ಪ್ಲಸ್ ಏನೋ ಬಿಡಿಸ್ಬೇಕಲ್ಲ. ಹೌದಾ? ಓಕೆ ಗೈಸ್, ಅವಳು ಫುಲ್ಲು ಮೇಕಪ್ ಆದ್ಮೇಲೆ ತೋರಿಸ್ತೀನಿ ಗೈಸ್. ಏನು ಇವತ್ತಿಂದು ಏನು ಡೇ ಇರೋದು? ಹಾಂ, ಇವತ್ತೇನು ಡೇ? ಪ್ರಿಂಟ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಗೈಸ್. ಇವಾಗ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಭವಿಷ್ಯ. ಆ್ಯಂಡ್ ಹಿಂಗೆ ಕಾಣಿಸ್ತಿದೆ. ತೋರಿಸ್ಬಿಡು ಭವಿಷ್ಯ ಒಂದು ಸ್ವಲ್ಪ ತಿನ್ಬಿಡು. ತಾಳು ಅದು ಕಾರ್ನ್ಫ್ಲೆಕ್ಸ್ ತಿಂತಾ ಇದ್ದಾಳೆ ಗೈಸ್. ತಿನ್ಬಿಟ್ಟು ತೋರಿಸ್ತಾಳೆ ತಾಳಿ. ಈ ಕಡೆ ಬಾ ಗೈಸ್. ಇವತ್ತು ಈ ಥರ ರೆಡಿ ಆಗಿದ್ದಾಳೆ ನಮ್ಮ ಭವಿಷ್ಯ. ಬ್ಯಾಕ್ ಕಾಣಿಸ್ತಾ ಇಲ್ಲ, ಅದು ಕೂದಲು ಮುಚ್ಚೋಗ್ಬಿಟ್ಟಿದೆ. ಎಸ್, ಓಕೆ. ಆ್ಯಂಡ್ ಶೂಸ್ ಹಾಕ್ಕೋತಾಳೆ ಈಗ. ಬೇಗ ಹಾಕೋ, ಕಾಲೇಜಿಗೆ ಟೈಮ್ ಆಯಿತು. ಹೌದು, ಆಚೆ ಇದೆ. ಇವಾಗ ಕಾಲೇಜ್ಗೆ ಹೋಗೋದಕ್ಕೆ ಟೈಮ್ ಆಯಿತು ಗೈಸ್. ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಗೈಸ್. ಬೇಗ ಇಟ್ಕೊಳಮ್ಮ. ನನ್ನ ಬ್ಯಾಗ್ ಎಲ್ಲಮ್ಮ ಇಲ್ಲೇ ಇದೆಯಲ್ಲಮ್ಮ. ಆ್ಯಂಡ್ ಮೇಕಪ್ ನೋಡಿ ಇದು ಮಕ್ಕದಲ್ಲಿ ನಾನು ಗುಳ್ಳೆ ಗಿಳ್ಳೆ ಕಾಣಿಸೋ ಥರ ಮಾಡಿದ್ರೆ ಓ ರಾಮ ಎಲ್ಲರಿಗೂ ಇರುತ್ತೆ ಗುಳ್ಳೆ. ಗುಡಿ ನೋಡ್ಸೋದಕ್ಕೆ ಬಿಡ್ತಾ ಇಲ್ಲ. ನನಗೆ ಟೈಮ್ ಇಲ್ಲಮ್ಮ. ಮುಂಚೆ ತೋರಿಸು ಅಷ್ಟೇ ಗೈಸ್. ಕಣ ಹತ್ರ ನೋಡಿ ಪ್ಯಾಟರ್ನ್ಸ್ ಆ್ಯಂಡ್ ಹಣೆ ಬೊಟ್ಟು. ಬಾ ಹೋಗೋದಮ್ಮ. ನಡಿ ಬೇಗ. ತೆಗಿತಿದ್ಯಾ? ಹ್ಞೂ ತೆಗಿತೀನಿ. ತಡಿಯ ನಿಮಿಷ, ನಂಗೆ ಹಂಗೆ ಬೇಡ. ಯಾರು ಕಾಣಿಸ್ತಾನೆ ಇಲ್ಲ ಅಂತ ಗೈಸ್. ಹೋಗಿ ಭವಿಷ್ಯನ ಬಿಟ್ಟು ಬಂದೆ.
ಆ್ಯಂಡ್ ಬರಬೇಕಾದ್ರೆ ಸುಕನ್ಯಾ ಅವ್ರ ಮನೆಗೆ ಹೋಗ್ಬಿಟ್ಟು ನಾಳೆ ಹಾಕ್ಕೊಳ್ಳುವಂಥ ಡ್ರೆಸ್ನು ತೊಗೊಂಡು ಬಂದಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್. ಭವಿಷ್ಯ ನಾಳೆ ಬೇರೆ ಡ್ರೆಸ್ ಹಾಕುತ್ತಾಳೆ. ಬಾಯ್ ಬಾಯ್ ಗೈಸ್.